ಹೇ ಗಾಯ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ. ಮಾರ್ಚ್ ಮಂತ್ ಕಟಕ ರಾಶಿಯವರ ಲವ್ ಲೈಫ್ ರೀಡಿಂಗ್ ನೋಡೋಣ. ವಿಡಿಯೋ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ನೋಡೋಣ, ಯೂನಿವರ್ಸ್ ಮಾರ್ಚ್ ಮಂತ್ ಕಟಕ ರಾಶಿಯವರ ಲವ್ ಲೈಫ್ ಹೇಗಿದೆ, ಅವ್ರ ಸಿಚುವೇಶನ್ ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್, ಇಲ್ಲಿ ಕಟಕ ರಾಶಿಯವ್ರು, ಕ್ಯಾನ್ಸರ್ ಅವರ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಹೇಗಿದೆ ಅಂತಂದ್ರೆ, ನಿಮ್ ಸಿಚುವೇಶನ್ ಅಲ್ಲಿ ನಿಮ್ ಪರ್ಸನ್ ಆಗ್ಲಿ ನಿಮ್ಗಾಗ್ಲಿ ಪ್ರೀತಿ ಅನ್ನೋದು ಈಕ್ವಲ್ ಆಗಿದೆ. ಅಂಡ್ ಈ ಸಿಚುವೇಶನ್ ಅಲ್ಲಿ ಡೀಪ್ ಫೀಲಿಂಗ್ಸ್ ಇದೆ ಇಬ್ರಿಗೂ. ಒಬ್ರ ಮೇಲೆ ಒಬ್ರಿಗೆ ಡೀಪ್ ಫೀಲಿಂಗ್ಸ್ ಇದೆ. ಮೇ ಬಿ ಇದು ಪಾಸ್ಟ್ ಅಲ್ಲಿ ಇರ್ಬೋದು. ಈಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಮತ್ತೆ ಫೈಟಿಂಗ್ಸ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯದಲ್ಲಿ. ಥರ್ಡ್ ಪಾರ್ಟಿ ಇದ್ದಾರೆ, ಗೊತ್ತಿದ್ರೆ ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡಿ. ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ನಿಮಗೆ ಗೊತ್ತಿದ್ರೆ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಮೇ ಬಿ ಅದು ಅವ್ರ ವರ್ಕ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ, ಕಲೀಗ್ಸ್, ಫ್ರೆಂಡ್ಸ್, ಯಾರು ಬೇಕಾದ್ರೂ ಆಗಿರ್ಬೋದು ಥರ್ಡ್ ಪಾರ್ಟಿ. ಸೊ ಆ ಥರ್ಡ್ ಪಾರ್ಟಿ ಎಂಟರ್ ಆದಾಗಿಂದ ನಿಮ್ ಲೈಫಲ್ಲಿ ಫೈಟಿಂಗ್ಸ್ ಮತ್ತೆ ಡಿಸ್ಟರ್ಬೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಸೊ ಆ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ. ಅವರು ಪ್ರಾಕ್ಟಿಕಲ್ ಪರ್ಸನ್, ನಿಮ್ ಪರ್ಸನ್ ಯಾರಿದ್ದಾರೆ ಅವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಈಗೋಯಿಸ್ಟಿಕ್ ಪರ್ಸನ್ ಸ್ವಲ್ಪ ಅವರು. ಸೊ ಅದರಿಂದ ಅವರು ವಾಕ್ ಅವೇ ಮಾಡಿದ್ದಾರೆ, ಬಿಟ್ಟೋಗಿದ್ದಾರೆ. ಸ್ವಲ್ಪ ಅಂತಲ್ಲ, ಸ್ವಲ್ಪ ಬಿಟ್ಟೋಗಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ನಿಮ್ ಮೇಲೆ ತುಂಬಾನೇ ಪ್ರೀತಿ ಇದೆ, ನಿಮ್ ಕಡೆ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಆಗಿದ್ದಾಗೋಯ್ತು, ಒಂದ್ ಬ್ಲೈಂಡ್ ಆಗಿ ಒಂದ್ ಸ್ಟೆಪ್ ತಗೊಂಡ್ಬಿಡೋಣ ನಿಮ್ ಕಡೆ. ನೀವು ಮೇ ಬಿ ಇಲ್ಲಿ ಮಾತಾಡ್ತಾ ಇಲ್ಲ ಅನ್ಸುತ್ತೆ, ಸ್ವಲ್ಪ ದಿನದಿಂದ ಮಾತಾಡ್ತಾ ಇಲ್ಲ, ಅಥವಾ ಲೆಸ್ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇರ್ಬೋದು. ಸೊ ಈ ತರ ಹೇಳ್ತಾ ಇದೆ ಕಾರ್ಡ್ಸ್. ನಿಮ್ ಸಿಚುವೇಶನ್ಗೆ ತುಂಬಾ ಜನ ಇದ್ ನೋಡೋದ್ರಿಂದ, ತುಂಬಾ ಜನ ಕಟಕ ರಾಶಿಯವ್ರು ಆಗಿರೋದ್ರಿಂದ, ಯಾರ್ ಬೇಕು ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಗಾಗಿ ನೋಡ್ಬಿಟ್ಟು ಬಿಟ್ಬಿಡಿ.